ತುಂಬಾ ಕಷ್ಟ ಆಗುತ್ತೆ. ಬ್ಯಾಟ್ರಿ ಚಾರ್ಜ್ ಸ್ವಲ್ಪ ಕಡಿಮೆ ಆಗಿದೆ. ಹೌದು, ಈಗ ಮುಂದೆ ಹೋಗಿ ಚಾರ್ಜ್ ಮಾಡ್ಬೇಕು. ನಾವು ಚಾರ್ಜರ್ ಎಲ್ಲ ತಂದಿದ್ದೆ, ಗಂಗಾಧರ್ 2 ಚಾರ್ಜರ್ ಬೇಡ ತಂದಾನೆ. ಒಳಗಡೆ ಒಂದು ಹೊರಗಡೆ ಒಂದು. ಹೌದು, ಚೀಲದಲ್ಲಿ ಹಾಕಿಟ್ಟೇನೆ. ಓಲೆ ಓಲೆ ಮೆತ್ತಿಗೆ ಮೆತ್ತಿಗೆ ಹೊರಗಡೆ ಚೂಳ ಅದೇ, ಅವನ್ ಕಾರಲ್ಲಿ ಇದ್ದದ್ ಕಾಯ್ತಿ ಗೊತ್ತೆ, ಇಲ್ಲಿದ್ರೆ ಅಂತ ಇಲ್ಲ. ಹೊತ್ತದ್ದು ಸುಳ್ಳಾಗಿತ್ತು. ಗುಂಡಿನ ಮತ್ತೆ ಗಮ್ಮತ್ತು ಅಲ್ಲ ಬರ್ಬೇಕಾಗತ್ತೆ. ಬೇಕಾಗ್ತದೆ. ಯಾವ ಗುಡ್ಡ ಇದು? ಇದು ಇಡೀ ನಮ್ಮ ಅಪ್ತೋಟದಲ್ಲಿ 9 ಯುವಕರ 1 ಗಂಟೆ ಸಮಯದಲ್ಲಿ ರಾತ್ರಿ 1 ಗಂಟೆ ಮಧ್ಯರಾತ್ರಿ ಇದು ನಮ್ಮ ತಾತನ ಕಾಲದಿಂದ ರಾತ್ರಿ 12 ಗಂಟೆಗೆ ಹತ್ತಿದ್ದು ಅಂದ್ರೆ ಇದೇ ಬೆಟ್ಟ. ನಾವೆಲ್ಲಾರ್ದನ್ನು ಚೂಡಿ ಹತ್ಕೊಂಡು ಹತ್ತಿದೀವಿ. ಆದ್ರೆ ಇವಾಗ ಏನಾದ್ರು ಮಕ್ಕಳು ಒಂದು ಬ್ಯಾಟ್ರಿ ಕೊಟ್ಟಿದ್ದಾರೆ ಅಂದ್ರೆ ಹತ್ತಿದ್ವಿ. ಆದ್ರೆ ಸಾಧ್ಯ ಇಲ್ಲ. ಬನ್ನಿ ನೋಡೋಣ. ಬನ್ನಿ 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 ಬನ್ನಿ. ಹಿಂದೆ ಯಾರಿದ್ದಾರೆ? ಇಲ್ಲೇ ಬರ್ಲಿಕ್ಕೆ ಏನು ವ್ಯವಸ್ಥೆ ಬೇಕು? ಇಲ್ಲಿ ಇದೆಲ್ಲ ಇಲ್ಲ. ಕಾರು ಬೇರೆಲ್ಲ ಓಡಾಡುದಿಲ್ಲ. ಕೈದಾರಿ ಕಾಲ್ದಾರಿ. ಕೈಯಲ್ಲಿ ಬ್ಯಾಟ್ರಿ, ಕಾಲಲ್ಲಿ ಚಪ್ಪಲಿ. ತಿನ್ ಎಕ್ಕೆ ಮಾಡಲು ಕಿತ್ಲ ಮಜಾ ಅಂತೂ ಬೆಟ್ಟ ಬಂದು ತಲುಪಿದೀವಿ. ಇವಾಗ ನಮ್ಮ ಬೆಟ್ಟವನ್ನು ತಲುಪಿದೀವಿ. ನಾವು ಸಂಪೂರ್ಣ ಟ್ರೆಕ್ಕಿಂಗ್ ಅನ್ನ ಇವಾಗ ಪೂರ್ಣಗೊಳಿಸಿದೀವಿ. ಈ ಬೆಟ್ಟದಲ್ಲಿ ಏನು ವ್ಯೂ ಇದೆ ಅಂತ ನಾವು ನಿಮ್ಗೆ ತೋರಿಸ್ತೀವಿ. ನೋಡಿ ಬನ್ನಿ. ಈ ಬೆಟ್ಟ ಒಂದ್ಸಲ ನೋಡಿದ್ರೆ ಈ ದೃಶ್ಯವನ್ನು ದಿನ ರಾತ್ರಿ ಹತ್ಬೇಕನ್ಸುತ್ತೆ ಈ ಬೆಟ್ಟದಲ್ಲಿ. ಮೊನ್ನೆ ಎಲ್ಲ ಮಳೆ ಇತ್ತು, ಸ್ವಲ್ಪ ಮಳೆನೂ ಕಡಿಮೆ ಆಗಿದೆ. ನೋಡಿ, ಇವರು ನಮ್ಮ ಕ್ಯಾಮರಾಗಾರರು ನಮ್ಮ ಜೊತೆ ಇದ್ದಾರೆ. ಒಂದೇ ಒಂದು ಫೋಟೋ ತಗೊಂಡ್ ಬಂದ್ಬಿಡ್ತೀನಿ. ಇವಾಗ ಸಂಪೂರ್ಣ ಬೆಟ್ಟದ ಮೇಲೆ ತುದಿಯಲ್ಲಿ ನಾವು ನಿಂತಿದ್ದೀವಿ. ಇವಾಗ ಮುಂದೆ ನಾವು ನಡ್ಕೊಂಡು ಹೋಗ್ತಾ ಇದ್ದೀವಿ. ಬರ್ಲಿಕ್ಕೆ ಎಲ್ಲ ನೀರಿನ ವ್ಯವಸ್ಥೆ ನಾವು ಮಾಡ್ಕೊಂಡು ಬರ್ಬೇಕಾಗ್ತದೆ. ಆದ್ರೆ ನಾವು ನಮ್ಮ ಉಸಿರಾಟ ನೋಡಿದ್ರೆ ನೋಡಿ, ಇವಾಗ ಆವಾಗ ಹೊತ್ತಿದ್ದು ಇವಾಗ ನಮ್ಗೆ ಇದಾಗ್ತಾ ಇದೆ. ಇವಾಗ ಸ್ವಲ್ಪ ಇಲ್ಲೇ ಕೂತ್ಕೊಂಡು ರಿಲ್ಯಾಕ್ಸ್ ಮಾಡ್ಕೊಂಡು ಈಗ ಮುಂದಿನ ನಾವು ಉಸಿರಾಡ್ತಾ ಇರೋದನ್ನ ನೋಡಿದ್ರೆ ನಿಮ್ಗೆ ಗೊತ್ತಾಗುತ್ತೆ ಈ ಬೆಟ್ಟ ಎಷ್ಟು ದೊಡ್ಡದಿದೆ ಅಂತ. ಒಂದು ಚಪ್ಪಾಳೆ, 12 ಗಂಟೆಗೆ ಒಂದು ಚಪ್ಪಾಳೆ. ಈ ಬೆಟ್ಟದ ಒಂದು ಗಡಿ ಇದು ಯಾರಿಗೂ ಹೋಗ್ಲಿಕ್ಕೆ ಬಿಡಲ್ಲ. ಸಣ್ಣ ಪುಟ್ಟ ಪ್ರಾಣಿಗಳು ಬರ್ತಾವಂತ ಕಾಡ್ತಾ ಇದಾರೆ. ಆದ್ರೆ ಇವತ್ತು ರಾತ್ರಿ 12 ಗಂಟೆಗೆ ಬಂದಿದೀವಿ. ನಮ್ಮ ಊರಿನವರು ಅಂತ ಈ ಬೆಟ್ಟ ನಾ ತೆಗಿತಾ ಇದ್ದೀನಿ. ಇದ್ರ ಮುಂದ್ಗಡೆ ಏನ್ ಬರುತ್ತೆ? ಅವರು ನಾಡೆ ನೋಡಿ, ಇದು ಅವ್ರದ್ದು ಕೃಷಿ ಇಲಾಖೆ ಮಾಡದಂತ ಒಂದು ಗಡಿ. ಈ ಗಡಿಯನ್ನು ದಾಟಿ ಎಲ್ಲರೂ 9 ಜನ ಬನ್ನಿ ದೇವ್ರು ನಿಮ್ಗೆ ಒಳ್ಳೇದ್ ಮಾಡ್ತಾರೆ. ಈ ಬೆಟ್ಟದ ಕಾವಲಿಗಾಗಿ ಇಲ್ಲಿ ಮಲ್ಕೊಳ್ತಾರೆ. ಹಾಗಾಗ್ಬಿಟ್ಟು ರಾತ್ರಿ 12 ಗಂಟೆಗೆ ನಾನು ಇಲ್ಲಿ ಬಂದಿದ್ದೀನಿ. ಇವ್ರು ಗುಡ್ಸಲ್ ಸ್ವಲ್ಪ ಹೊತ್ತು ಕೂತ್ಕೊಂಡು ಇವ್ರದ್ದು ಮಾಡಿಸಿರೋದೊಂದು ಸ್ವಲ್ಪ ಕೃಷಿ ನೋಡ್ಕೊಂಡು ಹೋಗ್ತಾ ಇದ್ದೀನಿ. ಯಾವುದೇ ಒಂದು ಕಾರಣಕ್ಕೂ ಭಯ ಅನ್ನೋದಿಲ್ಲ. ದೆವ್ವ ಭೂತಗಳು ನೋಡೋಣ ಅಂತ ಬಂದಿದ್ದಾರೆ. ಹೆಡ್ರು ಇಲ್ಲ ಮತ್ತೆ ಮೀಟರ್ ಬೇಕು, ಮೀಟರ್ ಎಲ್ಲರೂ ರೆಡಿ ಆಗಿದ್ದಾರೆ. ನೋಡೋಣ. ಇವರೆಲ್ಲ ಒಂದು ಸಾಕ್ಷಿ ಯಾವ್ದಾರ ಒಂದು ಭೂತ ಸಿಕ್ಕಿದ್ರೆ ನಿಮ್ಗೆ ತೋರಿಸ್ತೇವೆ, ಕ್ಯಾಮ್ರಾದಲ್ಲಿ ತೋರಿಸ್ತೇವೆ. ಅಸಲ್ ಗುಟ್ಟು ಗಣಪತಿ ಸೌತೆಕಾಯಿಗೆ ಹುಡುಕಾಟ ಶುರುವಾಗಿದೆ. ಕಂಡೋರ್ ತೋಟದಲ್ಲಿ ಕಳ್ತನ ಮಾಡೋದು ತಪ್ಪು ತಪ್ಪು ತಪ್ಪು. ಅದ್ರಲ್ಲಿ ಈ ಕಾಳಪ್ಪನ ತೋಟದಲ್ಲಿ ಕಳ್ತನ ಮಾಡೋದು ಒಂದೇ, ಕಾಳ ಸರ್ಪದ ಹುತ್ತೆ ಕೈ ಹಾಕೋದು ಒಂದೇ. ಇದು ನೋಡಿ, ಇದು ಬೆಂಡೆಕಾಯಿ ಗಿಡ ಅಂತ ಹೇಳ್ತಾರೆ. ಇದು ಇವಾಗ ತುಂಬಾ ತುಟ್ಟಿಯಾಗಿದೆ. 100 ರೂಪಾಯಿಗೆ 10-12 ಮಾರ್ತಾ ಇದ್ದಾರೆ ಬೆಂಡೆಕಾಯಿ. ಇದು ಸ್ವಲ್ಪ ಈ ಕಡೆಯಿಂದ ಮಾಡಿ ಕೀಳುವ ವಿಧಾನ. ಈಗ ಟಕ್ ಅಂತ ಮುರಿದರೆ ಹೀಗೆ ಬರ್ತದೆ. ಹೀಗಾಗಿ ನೀವು ಸಾಂಬಾರು ಮಾಡೋದು ಎಂತ ಮಾಡೋದು, ಇದು ಬಾಯಿಲಾಕ ಕಡೀರಿ. ಟ್ರಕ್ಕಿಂಗ್ ಬಂದಿರೋದ್ರಿಂದ ಇವಾಗ ಸ್ವಲ್ಪ ಮಳೆ ಇರೋದ್ರಿಂದ ಕಾರಣ ಮಳೆ ಸ್ವಲ್ಪ ಬರ್ತಾ ಇದೆ. ಅವಾಗ ಇಲ್ಲೊಂದು ಅವರು ಚಿಕ್ಕ ಗುಡಿಸಲನ್ನು ಹಾಕಿದ್ದಾರೆ. ಮಳೆ ಇದು ಅವರು ಸರ್ಕಾರಿ ನೆಟ್ಟಿದ್ರಿಂದ ಅವ್ರಿಗೆ ಒಂದು ಕಾಯ್ಲಿಕ್ಕೆ ಒಂದು ಚಿಕ್ಕ ಗುಡಿಸಲನ್ನು ಹಾಕಿದ್ರೆ ಆ ಗುಡಿಸಲಲ್ಲಿ ನಾವು ಕೂತಿದ್ದೀವಿ. ಮಳೆ ಬರೋದು ಈ ಒಂದು ದೃಶ್ಯವನ್ನ ತೋರಿಸ್ತಾ ಇದ್ದೇನೆ. ಕಡಿಮೆ ಆದ್ಮೇಲೆ ರಾತ್ರಿ 3 ಗಂಟೆ ಉಚ್ಚಿನ ತೋರಿಸ್ತಾನೆ. ಧ್ಯಾನ ಭಯಾನಕ ಇದೆ. ಆಮೇಲೆ ವಾಗ ಮಾಡ್ತಾ ಅಯ್ಯೋ, ಈ ನನ್ ಮಕ್ಳು ಮತ್ತೆ ಶುರು ಮಾಡಿದ್ರಯ್ಯ. ನಾ ವಾಗ ಬರಲ್ಲ
ರಾತ್ರಿ ವಿಡಿಯೋ ಮಾಡ್ತಾ ಇದ್ದೀರಾ. ನಮ್ಮ ಸೇತುಗಳಿಗೆ ಒಂದವರು ಇಲ್ಲಿ ತೋರಿಸಿ ಸ್ವಲ್ಪ ಮೇಲಿದ್ದಾರೆ ನೋಡಿ. ಸೇತುಗಳಿಗೆ ಒಂದವರು ಯಾಕೆ ನೀವು ಮಾತಾಡ್ತಾ ಇಲ್ಲ? ನೀವು ಒಂದು ಎರಡು ಮಾತನ್ನು ಹೇಳಿ. ಎರಡು ಮಾತು ನಿಮ್ಮ ಒಂದು ಎರಡು ಮಾತನ್ನು ನಮ್ಮ ಯೂಟ್ಯೂಬರ್ ಅವರು ಇಲ್ಲಿ ಬಂದಿದ್ದಾರೆ, ನೀವು ಮಾತಾಡ್ಬೇಕು. ಅದಕ್ಕೆ ನಾವು ನಿಮ್ಮ ಎರಡು ಮಾತು. ನಮ್ದು ಎರಡು ಇಲ್ಲ, ನಮ್ದು ಏನು ಇಲ್ಲ. ಗೋವಿಂದ ಅವರು ಕೊಡ್ತೀನಿ ಅಂದ್ರು. ಬರೀ ಇಂಥದೆಯಾ ಕೊಟ್ಟಿದ್ದಾರೆ. ಇದು ಹೀರೆಕಾಯಿ. ನಿಮ್ಮ ಎರಡು ಮಾತು. ಊಟದ ಕಷ್ಟ ಆಗ್ಬಿಟ್ಟಿದೆ ಈಗ. ಊಟ ಇಲ್ದೆ ನಾವು ಪರದಾಡ್ತಾ ಇದ್ದೀರಾ? ಇದೀವಿ. ಇದೆಲ್ಲ ನನಗೆ ಬೇಕಿತ್ತ. ನಮಸ್ಕಾರ ಅಣ್ಣ, ತುಂಬಾ ಸಂತೋಷ ಅಪ್ಪ. ಮತ್ತೆ ಭೇಟಿಯಾಗೋಣ. ನಮಸ್ಕಾರ.